ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಹಲೋ ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ತರಕಾರಿಯಿಂದ 3 ಸಿಹಿಯಾದ ಅಂತ ಡಿಶಸ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರದಂತ ಮೊದಲು ನಾನು ಗಾರ್ಗಿ ಮಾಡೋದಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಫಸ್ಟ್ ಒನ್ ಗಾರ್ಗೆ, ಮತ್ತು ನೆಕ್ಸ್ಟು ಹಲ್ವಾ ಮಾಡೋದು, ನೆಕ್ಸ್ಟು ಕೀರ್ ಮಾಡೋದು ಹೆಂಗಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇದನ್ನು ಕುಂಬಳಕಾಯಿಂದ ನಾನು ಇವತ್ತು ಒಂದೇ ತರಕಾರಿಯಿಂದ 3 ಡಿಶಸ್ ಮಾಡೋದು ಹೆಂಗಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ಗಾರ್ಗೆ ಮಾಡಿದ್ದೀನಿ. ಯಾವ ಥರ ಮಾಡೋದು, ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳಂತಂದು ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣವಾ. ಓಕೆ, ಮೊದಲು ಕುಂಬಳಕಾಯಿ ತೆಗೆದುಕೊಳ್ಬೇಕು. ಕುಂಬಳಕಾಯಿ ತೆಗೆದುಕೊಂಡು ಮೇಲಿದೆಲ್ಲ ಸಿಪ್ಪೆ ತೆಗೆದುಕೊಂಡು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಈ ಥರ ನೋಡಿ, ಈ ಥರ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು ಕುಂಬಳಕಾಯಿ ತೊಗೊಂಡೆ. ಒಂದು ಕುಂಬಳಕಾಯಿಗೆ 30 ರುಪೀಸು. ಓಕೆ, ಅದನ್ನು ತೊಗೊಂಡು ಬಂದು 1 kg ಇತ್ತು ಇದು ಕುಂಬಳಕಾಯಿ. 1 kgಯಿಂದ ಮೂರು ಥರದಂಥ ವೆರೈಟೀಸ್ ಮಾಡಿದೆ. ಓಕೆ, ಇವಾಗ ತುರಿಬೇಕು. ಓಕೆ, ತುರಿದ ನಂತರ ಈ ಥರ ಆಯಿತು ನೋಡಿ. ಎಲ್ಲ ಇದು ಸಣ್ಣ ಇದರಿಂದನೇ ತುರಿಬೇಕು, ಅಂದರೆ ಆವಾಗ ಚೆನ್ನಾಗಿ ಬರುತ್ತೆ. ದೊಡ್ಡದ್ರ ತುರಿದ್ರಂದರೆ ದಪ್ಪ ಎಳೆ ಬಂದುಬಿಡ್ತದಲ್ವ, ಅವ ಬಾಯಿಗೆ ಹಂಗೆ ಸಿಗುತ್ತೆ. ಅದಕ್ಕೋಸ್ಕರ ತುರಿಮಣೆನ ಚಿಕ್ಕ ತೂತಿಂದ ತುರಿಮಣೆ ಇರ್ತದಲ್ಲ, ಅದನ್ನು ತೆಕ್ಕೋಬೇಕು. ಈ ಥರ ಸಣ್ಣದಾಗಿ ಹಚ್ಕೋಬೇಕು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬೆಲ್ಲ, ನೆಕ್ಸ್ಟು ಕೊಬ್ಬರಿ, ತುರಿದಿರುವಂಥ ಕೊಬ್ಬರಿ, ನೆಕ್ಸ್ಟು ಗೋಧಿ ಹಿಟ್ಟನ್ನು ಒಂದು ಬಟ್ಲ ತೊಗೊತಾ ಇದ್ದೀನಿ. ಮೊದಲು ಒಂದು ಸ್ವಲ್ಪ 1 ಟೇಬಲ್ ಸ್ಪೂನು ತುಪ್ಪ ಹಾಕಿ ಮತ್ತು ತುರಿದಿರುವಂತಹ ಕುಂಬಳಕಾಯಿದು ಇವಾಗ ಹಾಕಿ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದು ನೋಡಿ, ಯೆಲ್ಲೋ ಕಲರ್ ಇದೆ ಅಲ್ವಾ, ಮೆರೂನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು. ಚಿಕ್ಕ ಉರಿಯಲ್ಲಿಟ್ಟು ಫ್ರೈ ಮಾಡ್ತಾ ಇರಬೇಕು. ಇಲ್ಲಪ್ಪ ಅಂತಂದರೆ ಭಾಳ ಉರಿ ಇಟ್ವಪ್ಪ ಅಂದರೆ ಕೆಳಗೆ ಒತ್ತಿ ಬಿಡುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲಿ ಇಟ್ಟು ಇದನ್ನೇ ಕೈ ಆಡಿಸ್ತಾನೆ ಇರಬೇಕು. ಕೈ ಬಿಟ್ಟು ಎಲ್ಲಿ ಹೋಗೋಂಗಿಲ್ಲ. ಓಕೆ, ಮುಂದೆ ಎದುರುಗಡೆನೇ ನಿಂತ್ಕೊಂಡು ಇದನ್ನು ನಾವು ಮಾಡಬೇಕು. ಓಕೆ, ಇದೇ ಥರ ಕೆಳಗೆ ಅಂಟುತ್ತೆ. ಅದು ಸ್ವಲ್ಪ ತೊಗೊಂಡು ಕೆಬರ್ಕೊಂಡು ಮಾಡ್ತಾ ಹೋಗಬೇಕು. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ ಸ್ವಲ್ಪ. ಓಕೆ, ಇದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ. ವೀಕ್ಲಿ 1 ಟೈಮ್ ಆದರೂ ತೊಗೋಬೇಕು. ಓಕೆ, ಇವಾಗ ನಾವು ಬೆಲ್ಲನ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣವೇ ಒಂದು ಬಟ್ಲು ಇದು ತುರಿದಿರುವಂಥ ಮಿಶ್ರಣ ತೊಗೊಂಡ್ನಲ್ವ, ಅರ್ಧ ಬಟ್ಲು ಬೆಲ್ಲ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಬೆಲ್ಲನೂ ಅದು ಬಿಟ್ಕೊಂಡು ಬರಬೇಕು. ಅಲ್ಲಿವರೆಗೂ ಫ್ರೈ ಮಾಡಬೇಕು. ಪಾತ್ರೆ ಎಲ್ಲ ಬಿಟ್ಕೊಂಡು ಹೊರಗಡೆ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅದು ಬಿಟ್ಕೊಂಡು ಬಂದಮೇಲೆ ಮಾತ್ರ ಇದಕ್ಕೆ ಗೋಧಿ ಹಿಟ್ಟನ್ನು ಆ್ಯಡ್ ಮಾಡಬೇಕು. ಓಕೆ, ಇನ್ನೂ ಸ್ವಲ್ಪ ನೋಡಿ, ಕಲರ್ ಎಲ್ಲ ಚೇಂಜ್ ಆಗ್ತದೆ. ಬೆಲ್ಲದ ನೀರೆಲ್ಲ ಬಿಡ್ತಾಯಿದೆ. ಬೆಲ್ಲದ ನೀರೆಲ್ಲ ಗಟ್ಟಿ ಆಗಿ ಅದು ಫುಲ್ ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕು. ಇವಾಗ ನಾವು ಗೋಧಿ ಹಿಟ್ಟು ಹಾಕೋಣ. ಗೋಧಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊತ ಹೋಗಬೇಕು. ಇಲ್ಲಪ್ಪ ಅಂದರೆ ಎಲ್ಲದು ಒಂದೇ ಸರಿಗೆ ಹಾಕಿಬಿಟ್ಟಿವಪ್ಪ ಅಂದರೆ ಮತ್ತೆ ಗಟ್ಟಿ ಆಯ್ತು ಅಂದರೆ ಕಷ್ಟ ಆಗುತ್ತೆ. ಅದು ನೋಡಿ ಎಷ್ಟು ಹಿಡಿಯುತ್ತೋ ಗೋಧಿ ಹಿಟ್ಟನ್ನು ಅಲ್ಲಿವರೆಗೂ ನಾವು ಹಾಕ್ಕೊತ ಹೋಗ್ಬೇಕು. ನಮಗೆ ಕೈಗೆ ತಟ್ಟೋವಷ್ಟು ಅದು ಹಿಡಿಬೇಕು, ದಪ್ಪ ಬರಬೇಕು. ಅಲ್ಲಿವರೆಗೂ ನಾವು ಎಷ್ಟು ಹಿಡಿಯುತ್ತೋ ಅಷ್ಟರವರೆಗೂ ಗೋಧಿ ಹಿಟ್ಟು ಹಾಕಿ ಮೆಲ್ಕಸ ಕೈ ಹಿಡಿಬೇಕು. ಇಷ್ಟು ರಾಡಿ ಏನು ಆಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಅಂದರೆ ನಮಗೆ ತಟ್ಟೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಓಕೆ, ಇವಾಗ ನಾನು ಇಷ್ಟು ಕನ್ಸಿಸ್ಟೆನ್ಸಲ್ಲಿ ಮಾಡಿದ್ದೀನಿ. ಓಕೆ, ಇವಾಗ ಕೈಗೆ ನಾವೇನಾದರೂ ತೊಗೊಂಡು ಓಕೆ, ಈ ಥರ ಗಟ್ಟಿಯನ್ನು ಆದ್ಕೊಂಡ ನಂತರ ಈ ಥರ ಗಟ್ಟಿ ಬರುತ್ತೆ. ಇದಕ್ಕೆ ಇವಾಗ ಕೈಗೆ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಆದರೂ ಹಾಕ್ಕೋಬೋದು. ನಾನು ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಥರ ಕೈಯಿಂದನೇ ತಟ್ಟಬೇಕು, ಒಡೆ ಥರ. ಓಕೆ, ತಟ್ಟಿ ಒಂದು ಪ್ಲೇಟಲ್ಲಿ ಸೈಡ್ ಎತ್ತಿಟ್ಕೋಬೇಕು. ಓಕೆ, ನಂತರ ಒಂದು ಹಂಚಲ್ಲಿ ಎಣ್ಣೆ ಕಾಯ್ದಕ್ಕಿಡಬೇಕು. ಅದು ಫುಲ್ಲು ಮುಳುಗಬೇಕು, ಅಷ್ಟು ಎಣ್ಣೆ ಹಾಕ್ಕೋಬೇಕು ಹಂಚಲ್ಲಿ, ಅಂದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಓಕೆ, ಸಣ್ಣದಾಗಿ ಇಟ್ಕೊಂಡು ಹುರಿನ ಕಾಯಿಸಿ ನಂತರ ಜೋರು ಇಟ್ಕೋಬೋದು ಹುರಿನ. ಓಕೆ, ಇವಾಗ ಒಂದೊಂದೇ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಓಕೆ, ಈ ಥರ ಎಲ್ಲ ಬಿಟ್ಟು ಹಿಂದೆನೇ ಕೈ ಆಡಿಸೋದಕ್ಕೆ ಹೋಗ್ಬೇಡ್ರಿ, ಒಡೆದೋಗ್ಬಿಡ್ತದವು. ಓಕೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಕೈ ಆಡಿಸ್ರಿ. ನೋಡಿ, ಎಲ್ಲ ಮುಳುಗಬೇಕು ಅವು ಎಣ್ಣೆಲೇ, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಓಕೆ, ಒಂದೊಂದೇ ಟರ್ನ್ ಮಾಡಿ ಹಾಕಿ ಹಾಗೆ
ಓಕೆ, ಇವಾಗ ಟರ್ನ್ ಮಾಡಿ ಹಾಕಿ. ಇದರಿಂದ ತುಂಬ ಪೌಷ್ಟಿಕಾಂಶ ಇರುತ್ತೆ. ನಾವು ವೀಕ್ಲಿ 1 ಟೈಮ್ ಆದರೂ ತಿನ್ನಬೇಕು. ಬ್ರಾಹ್ಮಿನ್ಸ್ ಅವರು ಇದನ್ನು ವೀಕ್ಲಿ 1 ಟೈಮ್ ಆದರೂ ತಿಂತಾ ಇರ್ತಾರೆ. ಚಿಕನ್ನು ಮಟನ್ನು ತಿನ್ನಲ್ವಲ್ವ, ಹಾಗಾಗಿ ಅದರಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಕುಂಬಳಕಾಯಲ್ಲಿರುವಂಥದ್ದು ಶಕ್ತಿ ಅಷ್ಟೇ ಇರುತ್ತೆ. ಓಕೆ, ಇದನ್ನು ನಾವು ಡೈಲಿ ತಿನ್ಕೊತ ಬಂದು ಸತ್ಯ ಬೊಜ್ಜು ನಿವಾರಣೆ ಆಗುತ್ತೆ ಕುಂಬಳಕಾಯಿ ತಿನ್ನೋದ್ರಿಂದ. ಇದೇ ಥರ ನೋಡಿ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಗೆ ಟರ್ನ್ ಮಾಡ್ತಾನೆ ಇರಬೇಕು. ಅವು ಕಲರ್ ಚೇಂಜ್ ಆಗ್ತದೆ. ಯೆಲ್ಲೋ ಕಲರಿಂದ ಮೆರೂನ್ ಕಲರ್ ತಿರುಗುತ್ತೆ. ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು. ಬೊಜ್ಜು ನಿವಾರಣೆಗೆ ಇದನ್ನು ಕುಂಬಳಕಾಯಿ ನಾವು ಡೈಲಿ ಯೂಸ್ ಮಾಡ್ತಾ ಹೋದ್ವಪ್ಪ ಅಂತಂದರೆ ಬೊಜ್ಜು ನಿವಾರಣೆ ಆಗುತ್ತೆ. ಇದೇ ಥರ ಏನಾದರೂ ಡಿಶಸ್ ಮಾಡ್ಕೋಬೇಕು. ಇದು ಕುಂಬಳಕಾಯಿಂದನೇ ಡೈಲಿ ಒಂದು ಏನಾದರೂ ಐಟಮ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಹೊಟ್ಟೆಯಲ್ಲಿರುವಂಥ ಬೊಜ್ಜು ಎಲ್ಲ ನಿವಾರಣೆ ಆಗುತ್ತೆ ಮತ್ತು ನಮಗೆ ಕಬ್ಬಿಣಾಂಶನೂ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಗಾರ್ಗೆ ರೆಡಿ ಆಯಿತು. ಬನ್ನಿ ಯಾವ ಥರ ರೆಡಿ ಆಯಿತು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟೆಲ್ಲ ರೆಡಿ ಆಯಿತು ಗಾರ್ಗೆ. ಓಕೆ, ಸಿಹಿ ಗಾರ್ಗಿನೇ ಟೇಸ್ಟ್ ನೋಡಿ ಯಾವ ಥರ ಇದೆ ಅಂತಂದು. ನಮಗಂತೂ ತುಂಬ ಇಷ್ಟ. ನೆಕ್ಸ್ಟು ನಾನು ನಿಮಗೆ ಇವಾಗ ಇನ್ನೊಂದು ಡಿಶಸ್ ಹೇಳ್ಕೊಡ್ತಾ ಇದ್ದೀನಿ. ಇದೇ ಕಾಯಿಂದನೇ ಹಲ್ವಾ ಮಾಡೋದು ಹೆಂಗಪ್ಪ ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಇವತ್ತು 3 ಡಿಶಸ್ಸು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ನೋಡಿ, ಹಲ್ವಾ ಅಂದರೆ ಸಣ್ಣ ಮಕ್ಕಳಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಹಲ್ವಾನ ಯಾವ ಥರ ಮಾಡೋದಂತಂದು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಮೊದಲು ಒಂದು ಪಾತ್ರೆ ತೆಗೆದುಕೊಳ್ಬೇಕು. 2 ಪಾಕಿಟು ತುಪ್ಪ ತೊಗೋಬೇಕು. ನಾನು GRB ತುಪ್ಪ ತೊಗೊಂಡೆ. ಓಕೆ, ತುಪ್ಪ ತೊಗೊಂಡು ತುಪ್ಪ ತೊಗೊಂಡು ಇದನ್ನು ಬಿಸಿ ಮಾಡೋದಕ್ಕೆ ಇಡಬೇಕು. ನಂತರ ಇದು ತುರಿದಿರುವಂತಹ ಕುಂಬಳಕಾಯದು ಇದನ್ನು ಹಾಕಬೇಕು. ಓಕೆ, ಇವಾಗ ಕೈ ಆಡಿಸ್ತಾನೆ ಇರಬೇಕು. ನಾವು ಕೈ ಬಿಟ್ವಪ್ಪ ಅಂತಂದರೆ ಕೆಳಗೆ ಅಂಟು ಹೋಗ್ಬಿಡ್ತದೆ. ಹಾಗಾಗಿ ನಾವು ಕೈ ಆಡಿಸ್ತಾನೆ ಇರಬೇಕು. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಯೆಲ್ಲೋ ಕಲರಿಂದ ಮೆರೂನ್ ಕಲರ್ ಇರುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು. ಓಕೆ, ನೋಡಿ, ಇದೇ ಥರ ಫ್ರೈ ಮಾಡ್ತಾನೆ ಇರಬೇಕು. ಕೈ ಬಿಡಬಾರ್ದು. ಕೈ ಬಿಟ್ವಪ್ಪ ಅಂತಂದರೆ ಕೆಳಗೆ ಹೊತ್ತೋಗ್ಬಿಡ್ತದೆ. ಹಂಗಾಗಿ ಮತ್ತು ಬ್ಲ್ಯಾಕ್ ಅದರಲ್ಲೆಲ್ಲ ಬಂದುಬಿಡ್ತದೆ. ಹಾಗಾಗಿ ನಾವು ಕೈ ಬಿಡಲಾರ್ದಂಗೆ ಅದನ್ನು ಟರ್ನ್ ಮಾಡ್ತಾನೆ ಇರಬೇಕು. ಆಗ ಟೇಸ್ಟ್ ಅನಿಸುತ್ತೆ ಹಲ್ವಾ. ಇದೇ ಥರ ನಾವು ಕ್ಯಾರೆಟ್ ಹಲ್ವಾನೂ ಮಾಡ್ಬೋದು ಮತ್ತು ನಾನು ಕುಂಬಳಕಾಯಿ ಹಲ್ವಾ ಮಾಡುತ್ತೆ, ಸೋರೆಕಾಯಿ ಹಲ್ವಾನೂ ಇದೇ ಥರ ಮಾಡ್ತೀನಿ. ಓಕೆ, ಇವಾಗ ಇದೇ ಥರ ಟರ್ನ್ ಮಾಡ್ತಾನೆ ಇದ್ದೀನಿ. ಓಕೆ, ಅದಕ್ಕೋಸ್ಕರ ಕುಂಬಳಕಾಯಿಂದನೇ ಎಷ್ಟೆಲ್ಲ ಡಿಶಸ್ ಮಾಡ್ಬೋದು ಅಂತಂದು ಇವತ್ತು ನಿಮ್ಗೆ ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಇವಾಗ ನನಗೆ ಬಂದಿರೋದಂತ 3 ರೆಸಿಪಿ ಬಂದಿದೆ. 3 ರೆಸಿಪಿನೂ ತೋರಿಸಿದ್ದೀನಿ. ಓಕೆ, ಇವಾಗ ಒಂದು ಕಪ್ಪು ಇದು ತುರಿದಂಥ ಮಿಶ್ರಣ ಇತ್ತಪ್ಪ ಅಂದ್ರೆ ಅದಕ್ಕೆ 1/2 ಕಪ್ಪು ಸಕ್ಕರೆ ಹಾಕ್ಕೊಂಡೆ ನಾನು. ಓಕೆ, ಇವಾಗ ನಾನು ಮೊದಲೇ ಅಳತೆ ಮಾಡಿಟ್ಕೊಂಡಿದ್ದೆ. ಓಕೆ, ಇವಾಗ ಆ ಸಕ್ಕರೆ ಎಲ್ಲ ನೀರು ಬಿಡುತ್ತೆ. ಅದು ಎಲ್ಲ ಗಟ್ಟಿ ಆಗೋವರೆಗೂ ನಾವು ಇದೇ ಥರ ಕೈ ಬಿಡಲಾರ್ದಂಗೆ ಕೈ ಆಡಿಸ್ತಾನೆ ಇರಬೇಕು. ಅದು ಅಂಚು ಬಿಟ್ಟು ಮೇಲೆ ತುಪ್ಪ ಥರ ಮೇಲೆ ಬರುತ್ತೆ. ಆವಾಗ ಹಲ್ವಾ ಆಗಿದೆ ಅಂತ ಅರ್ಥ. ಇದಕ್ಕೆ ಕೋವಾ ಆದರೂ ತುರಿದು ಹಾಕ್ಬೋದು, ಇಲ್ಲಾಂದ್ರೆ ಪನ್ನೀರ್ ಆದರೂ ತುರಿದು ಹಾಕ್ಬೋದು. ಮತ್ತು ತುಪ್ಪದಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇವನ್ನೆಲ್ಲ ಹುರಿದು ಹಾಕ್ಬೋದು. ನಾನಿವತ್ತು ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಹಂಗೆ ಪ್ಲೇನೇ ಇಷ್ಟ ಅಂತಂದರು ಮಕ್ಕಳು, ಅದಕ್ಕೋಸ್ಕರ ಇವತ್ತು ಪ್ಲೇನೇ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸರಿ ಕವಾನ ತುರಿದು ಹಾಕೋದು ಯಾವ ಥರ ಅಂತ ಮಾಡೋದು ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ. ಓಕೆ, ಕುಂಬಳಕಾಯಿನೂ ತಿನ್ನೋದ್ರಿಂದ ಮಕ್ಕಳಿಗೆ ತುಂಬ ಶಕ್ತಿ ಬರುತ್ತೆ. ಹಾಗಾಗಿ ವೀಕ್ಲಿ 1 ಟೈಮ್ ನಾನು ಏನಾದರೂ ಮಾಡ್ತಾನೆ ಇರ್ತೀನಿ ಕುಂಬಳಕಾಯಿಂದ. ಓಕೆ, ಸ್ವೀಟ್ ಡಿಶಸ್ ಆದರೆ ತಿಂತಾರೆ ಮತ್ತು ಇಲ್ಲಾಂದರೆ ಸಾಂಬಾರಿಗೂ ಹಾಕಿ ತಿನ್ನಿಸ್ಬೋದು ಕುಂಬಳಕಾಯಿನ. ಓಕೆ, ಇದೇ ಥರ ನಾವು ಕೈ ಆಡಿಸ್ಕೊತಾನೆ ಇರಬೇಕು. ನೋಡಿ, ನೀರು ಹೊರಗೆ ಬಂತು, ಸಕ್ಕರೆ ನೀರು. ಓಕೆ, ಅದೆಲ್ಲ ಮೇಲೆ ಬರಬೇಕು. ತುಪ್ಪ ಕರಗಿ ಹಂಚು ಬಿಡಬೇಕದು. ಆವಾಗ ಹಲ್ವಾ ರೆಡಿ ಆಯಿತು ಅಂತಂದು ಫ್ರೆಂಡ್ಸ್, ಇವಾಗ ಹಲ್ವಾ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಕಲರೇ ಚೇಂಜ್ ಆಗಿಬಿಟ್ಟಿದೆ, ಮೆರೂನ್ ಕಲರಿಗೆ ತಿರುಗಿಬಿಟ್ಟಿದೆ. ಓಕೆ, ಹಲ್ವಾ ಅಂತೂ ಇವಾಗ ನಾನು ಮಕ್ಕಳಿಗೆ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಒಂದು ಕೀರ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಕೀರನ್ನ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಇವಾಗ ನಾನು ಕೀರಿಗೆ ಬೇಕಾಗಿರುವಂಥ ಸಾಮಾನು ಹಾಲು, ಇದು ಮೊದಲು ಕುಂಬಳಕಾಯಿ ಬೇಕು ಹೆಚ್ಚಿಟ್ಕೊಂಡಿರುವಂಥದ್ದು,
ಗೋಡಂಬಿ ಬೇಕು, ನೆಕ್ಸ್ಟು ಬಾದಾಮಿ ಬೇಕು, ನೆಕ್ಸ್ಟು ದ್ರಾಕ್ಷಿ ಬೇಕು ಮತ್ತು ಅರ್ಧ ಲೀಟ್ರ್ ಹಾಲು, 1 ಕಪ್ಪು ಶುಗರು. ಓಕೆ, ಇವಾಗ ಮೊದಲು ಇದನ್ನು ಹುರ್ಕೊಂಬಿಡೋಣ. ಗೋಡಂಬಿ ಬಾದಾಮಿನ 2 ಚಮಚ ತುಪ್ಪ ಹಾಕಿ ಗೋಡಂಬಿ ಬಾದಾಮಿ ದ್ರಾಕ್ಷಿ ಇವನ್ನೆಲ್ಲ ಹುರಿದು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹುರಿದು ಸೈಡ್ ಎತ್ತಿಟ್ಕೊಂಡ್ಬಿಡ್ತೀನಿ. ಓಕೆ, ಇವಾಗ ಸಣ್ಣ ಉರಿಯಲ್ಲಿ ಇದನ್ನು ಹುರಿಬೇಕು, ಹುಷಾರಾಗಿ ಹುರಿಬೇಕು. ನಾವು ಜೋರು ಇಟ್ಕೊಂತೀವಪ್ಪ ಅಂದರೆ ಒತ್ತೋಗ್ಬಿಡ್ತದೆ, ಒತ್ತಿದ್ರೆ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಕೈ ಬಿಡಲಾರ್ದಂಗೆ ಕೈ ಆಡಿಸಿ ಅದನ್ನೇ ಆಫ್ ಮಾಡಬೇಕು ನಾವು. ಇವಾಗ ಗೋಡಂಬಿ ಬಾದಾಮಿ ದ್ರಾಕ್ಷಿನ 3 ಒಂದೇ ಸರಿ ಹಾಕಿ ನಾನು ಹುರಿತಾ ಇರೋದು. ಸಣ್ಣದಾಗಿ ಹಚ್ಚಬೇಕು, ಅವಾಗ ಕೀರಲ್ಲಿ ಚೆನ್ನಾಗಿ ಸಿಗುತ್ತೆ. ಇವಾಗ ಒಂದು ಪಾತ್ರೆ ಇಟ್ಟು ಇದಕ್ಕೆ ಅರ್ಧ ಲೀಟ್ರ್ ಹಾಲು, ಗಟ್ಟಿ ಹಾಲನ್ನು ನಾನು ಹಾಕ್ತಾಯಿದ್ದೀನಿ. ಗಟ್ಟಿ ಹಾಲು ಹಾಕಿದರೆ ಕೀರು ಗಟ್ಟಿ ಬರುತ್ತೆ, ಆಗ ಟೇಸ್ಟ್ ಅನಿಸುತ್ತೆ. ಹಾಗಾಗಿ ಗಟ್ಟಿ ಹಾಲನ್ನ, ಇದು ಅರ್ಧ ಲೀಟ್ರ್ ಹಾಲಿದೆ ಅಲ್ವಾ, 1/4 ಲೀಟ್ರ್ ಹಾಲು ಆಗೋವರೆಗೂ ನಾವು ಕುದಿಸ್ತಾ ಇರಬೇಕು. ಕುದಿಸಿದ ಮೇಲೆ ಅದು ಟೇಸ್ಟ್ ಬರುತ್ತೆ. ನಾವು ಇದನ್ನು ಹಾಲನ್ನು ಸತ ಕೈ ಆಡಿಸ್ತಾನೆ ಇರಬೇಕು. ಕೈ ಆಡಿಸಿದ್ವಪ್ಪ ಅಂತಂದರೆ ಅದು ಕೆನಿಗಟ್ಟಲಾರ್ದಂಗೆ ಕುದ್ದು ತೆಳ್ಳಗಾಗುತ್ತೆ. ಇವಾಗ ಹಾಲು ಕಾಸೋದಕ್ಕಿಟ್ಟು ನಾವು ಇದು ತುರ್ಕೊಳ್ಳೋಣ, ಕುಂಬಳಕಾಯಿನ ತುರ್ಕೊಳ್ಳೋಣ. ಇವಾಗ ಹಂಗೆ ಕೈ ಆಡಿಸ್ತಾನೆ ಇರೋಣ. ಓಕೆ, ಸಣ್ಣ ಉರಿ 1 ಸ್ಪೂನ್ ಏನಾದರೂ ಇಟ್ಟಿವಪ್ಪ ಅಂದ್ರೆ ಹಾಲು ಉಕ್ಕೋ ಹೊತ್ನಾಗೆ ಹಾಲು ಉಕ್ಕೋದಿಲ್ಲಂತೆ. ಇವಾಗ ತುರಿದಿರುವಂಥದ್ದು ಕುಂಬಳಕಾಯ್ದನ್ನ ಇವಾಗ 2 ಚಮಚ ಎಣ್ಣೆ ತುಪ್ಪ ಹಾಕಿ ಹುರ್ಕೊಳ್ಳೋಣ, ಫ್ರೈ ಮಾಡೋಣ. ಆ ಕಡೆ ಸೈಡು ಹಾಲು ಕುದಿಯೋಕ್ಕಿರಲಿ. ಇಲ್ಲಪ್ಪ ಅಂತಂದರೆ ನಿಮಗೆ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಹಾಲು ಕುದಿಯೋಕ್ಕೂ ಇಡ್ಬೋದು. ಒಂದೊಂದು ಸೈಡು ಇಲ್ಲ 2 ಕಡೆನೂ ಮಾಡ್ತೀವಪ್ಪ ಅಂತಂದರೂ ನಾವು 2 ಕಡೆನೂ ಮಾಡ್ಬೋದು. ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಕಲರ್ ಸೇಡ್ ಆಗಬೇಕು, ಅಲ್ಲಿವರೆಗೂ ಹುರಿತಾನೆ ಇರಬೇಕು. ಓಕೆ, ಇದೇ ಥರ ಕೈ ಆಡಿಸ್ಲಾರ್ದಂಗೆ ಇದು ಡ್ರಿಂಕ್ಸ್ ನಾವು ಕುಡ್ಕೊತ ಬಂದ್ವಪ್ಪ ಅಂತಂದರೆ ಇದರಿಂದ ಬೊಜ್ಜು ಬರೋದಿಲ್ಲ. ಬೊಜ್ಜು ಇರೋದು ಸಹಿತ ಹೋಗುತ್ತೆ, ಹೊಟ್ಟೆಯಲ್ಲಿರುವಂಥ ಬೊಜ್ಜು. ಹಾಗಾಗಿ ಈ ಕೀರನ್ನ ನಾವು ಡೈಲಿ ಆದರೂ ಕುಡಿಬೋದು ಮಾಡಿಕೊಂಡು. ಓಕೆ, ಈ ಡೈಲಿ ಕುಡಿಯೋದ್ರಿಂದ ಬೊಜ್ಜು ನಿವಾರಣೆ ಆಗುತ್ತೆ. ಓಕೆ, ಇವಾಗ ಅರ್ಧ ಲೀಟ್ರ್ ಹಾಲು 1/4 ಲೀಟ್ರಿಗೆ ತಿರುಗಿತು. ಅದೇ ಥರ ಕುದಿಸ್ತಾನೆ ಇರಬೇಕು. ಇವಾಗ ತುರಿದಿರುವಂಥ ಕುಂಬಳಕಾಯನ್ನ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ, ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ವೈಟ್ ಇರೋ ಹಾಲು ಎಲ್ಲ ಯೆಲ್ಲೋ ಕಲರಿಗೆ ತಿರುಗುತ್ತೆ. ಆ ಥರ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಪನ್ನೀರ್ ಇದ್ದರೆ ಪನ್ನೀರ್ ತುರಿದು ಸಹಿತ ಇವಾಗ ಹಾಕ್ಬೋದು. ಓಕೆ, ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ. ಹಂಗೆ ಇನ್ನೂ ಸ್ವಲ್ಪ ಒಂದು 5 ನಿಮಿಷ ಆದರೂ ಕುದಿಸ್ಲೇಬೇಕು, ಆವಾಗ ಚೆನ್ನಾಗಿ ಕುದಿಯುತ್ತೆ ಅದು ಕುಂಬಳಕಾಯಿನ. ಓಕೆ, ಇವಾಗ ನಾನು ಇಳಿಸೋ ಹೊತ್ನಾಗೆ ಅರ್ಧ ಇದು ಲೋಟನ ಹಾಲು ಹಾಕ್ತಾಯಿದ್ದೀನಿ, ಶುಗರ್ ಹಾಕ್ತಾಯಿದ್ದೀನಿ. 1 ಲೋಟ ಹಾಲಿಗೆ ಅರ್ಧ ಲೋಟ ಶುಗರು, ಈ ಟೈಪು ಕೌಂಟ್ ಮಾಡ್ಕೋಬೇಕು. ಇವಾಗ ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ನಲ್ವ, 1/4 ಲೀಟ್ರ್ ಶುಗರ್ ಹಾಕ್ತಾಯಿದ್ದೀನಿ, 1/4 kg ಶುಗರ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕೆನೆ ಇತ್ತು, ಕೆನೆ ಹಾಕಿದೆ ನಾನು, ಹಾಲಿನ ಕೆನೆ. ಇಲ್ಲಾಂದ್ರೆ ಕಸ್ಟರ್ಡ್ ಮಿಲ್ಕ್ ಇದ್ದರೂ ಹಾಕ್ಬೋದು, ಮತ್ತು ಕೆನೆ ಇತ್ತಂದರೂ ಹಾಕ್ಬೋದು. ಓಕೆ, ಇದೇ ಥರ ಕೈ ಆಡಿಸ್ತಾನೆ ಇರಬೇಕು, ಅದು ಸ್ವಲ್ಪ ಗಟ್ಟಿ ಬರುತ್ತೆ. ನೆಕ್ಸ್ಟು ಫ್ರೈ ಮಾಡಿರುವಂತಹ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಇವನ್ನೆಲ್ಲ ಹಾಕಿ ಕೈ ಆಡಿಸ್ಬಿಟ್ರೆ ಕುಂಬಳಕಾಯ್ದು ಕೀರು ರೆಡಿ ಆಗುತ್ತೆ. ಇದನ್ನು ಡೈಲಿ ನಾವು ಕುಡಿಯೋದ್ರಿಂದ ಬೊಜ್ಜು ನಿವಾರಣೆನೂ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ಡಿಶಸ್ ಎಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೋಡಿ, 3 ಡಿಶಸ್ ಮಾಡಿದೆ. ಓಕೆ, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.